ರಾತ್ರಿ ಪೂರ್ತಿ ಸುರಿದಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನೋಡಿ, ಚೆತ್ತವಾಡಗಿ ಗ್ರಾಮದಲ್ಲಿ ಮನೆಗೆ ಚರಂಡಿ ನೀರು ನುಗ್ಗಿರುವಂತದ್ದು. ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಚೆತ್ತವಾಡಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಗಲಕೋಟೆಯ ಹುನಗುಂದ ತಾಲೂಕಿನ ಚೆತ್ತವಾಡಗಿ ಮಳೆಯಿಂದ ಚರಂಡಿ ಕಟ್ಟೆ ಒಡೆದು ಮನೆಗೆ ಚರಂಡಿ ನೀರು ನುಗ್ಗಿರುವಂತಹ ಘಟನೆ ನಡೆದಿದೆ. ಮನೆಯ ಪಡಸಾಲೆ ತುಂಬಿಕೊಂಡು ಚರಂಡಿ ನೀರು ತುಂಬಿಕೊಂಡಿದೆ. ನೀರನ್ನ ಹೊರಗೆ ಹಾಕೋದಕ್ಕೆ ಕುಟುಂಬಸ್ಥರು ಪರದಾಟವನ್ನ ಪಟ್ಟಿದ್ದಾರೆ. ಇನ್ನು ಮಳೆಯ ಅವಾಂತರದಿಂದ ರಾತ್ರಿಡೀ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಉಂಟಾದಂತಹ ಪರಿಸ್ಥಿತಿ ಇದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮಳೆಯಿಂದ ಚರಂಡಿಯ ಕಟ್ಟೆ ಒಡೆದು ಮನೆಗೆ ಚರಂಡಿ ನೀರು ನುಗ್ಗಿರುವಂತದ್ದು. ನೀರು ಹೊರಗೆ ಹಾಕೋದಕ್ಕೆ ಕುಟುಂಬಸ್ಥರು ಪರದಾಟವನ್ನೇ ಪಟ್ಟಿದ್ದಾರೆ. ಇನ್ನು ಮಳೆಯ ಅವಾಂತರದಿಂದ ರಾತ್ರಿ ಇಡೀ ಕುಟುಂಬಸ್ಥರು ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ನೋಡಿ, ಆ ಮಳೆ ನೀರಲ್ಲೇ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಓಡಾಡ್ತಾ ಇದ್ದಾರೆ ಮನೆಯವರು. ಆ ಮಳೆ ನೀರಿನಲ್ಲೇ ಅವರು ಓಡಾಡ್ತಾ ಇರುವಂಥದ್ದು. ಜಾಸ್ತಿ ಮಳೆಯಿಂದಾಗಿ, ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ನೀರು ಅಂದ್ರೆ ಚರಂಡಿ ನೀರು ಒಳಗೆ ನುಗ್ಗಿರುವಂಥದ್ದು. ಮಳೆಯಿಂದ ಚರಂಡಿ ಕಟ್ಟೆ ಒಡೆದು ಮನೆಗೆ ನೀರು ನುಗ್ಗಿರುವಂಥದ್ದು. ಇನ್ನು ಮಳೆಯ ಅವಾಂತರದಿಂದ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಕುಟುಂಬಸ್ಥರು. ನೀರನ್ನ ಹೊರಗೆ ಹಾಕೋದಕ್ಕೆ ಕುಟುಂಬಸ್ಥರು ಪರದಾಟವನ್ನ ಪಟ್ಟಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿಸಿದೆ. ಜಲಾವೃತಗೊಂಡಂತಹ ಸೇತುವೆಯನ್ನ ದಾಟುವುದಕ್ಕೆ ಮಕ್ಕಳು ಪರದಾಟವನ್ನ ಪಟ್ಟಿದ್ದಾರೆ. ನೋಡಿ, ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇಳಕಲ್ನ ಕೂಡಲ ಸಂಗಮ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ. ಧಾರಾಕಾರ ಮಳೆಯಿಂದ ಜಲಾವೃತಗೊಂಡಿದೆ ಸೇತುವೆ. ಇನ್ನು ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ನಿವಾಸಿಗಳಂತೂ ಹರಸಾಹಸವನ್ನ ಪಟ್ಟಿದ್ದಾರೆ. ಸಣ್ಣ ಸಣ್ಣ ಮಕ್ಕಳೊಂದಿಗೆ ಹಳ್ಳ ದಾಟಿದ್ದಾರೆ ಪೋಷಕರು. ಬಾಗಲಕೋಟೆಯ ಇಳಕಲ್ನ ಕೂಡಲ ಸಂಗಮ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದ್ ಕಡೆ ಮಳೆಯಿಂದಾಗಿ ಚರಂಡಿ ನೀರು ಒಳಗ್ ನುಗ್ತಾ ಇದೆ, ಇನ್ನೊಂದ್ ಕಡೆ ಸೇತುವೆ ದಾಟೋದಕ್ಕೆ ಮಕ್ಕಳು ಪರದಾಟವನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಲಾವೃತಗೊಂಡಂತಹ ಸೇತುವೆಯನ್ನ ದಾಟೋದಕ್ಕೆ ಮಕ್ಕಳು ಪರದಾಟವನ್ನ ಪಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ. ನೋಡಿ, ಇನ್ನೊಂದ್ ಕಡೆ ಮಳೆಯಿಂದಾಗಿ ಚರಂಡಿ ನೀರು ಒಳಗ್ ನುಗ್ತಾ ಇದೆ. ಚರಂಡಿ ನೀರಿನ ಒಳಗ್ ನುಗ್ತಾ ಇರೋದು ಮಳೆಯಿಂದಾಗಿ. ಮನೆಯ ಪಡಸಾಲೆ ತುಂಬಿಕೊಂಡಿರುವಂಥದ್ದು ಚರಂಡಿ ನೀರನ್ನ ಹೊರಗೆ ಹಾಕೋದಕ್ಕೆ ಕುಟುಂಬಸ್ಥರು ಪರದಾಟವನ್ನು ಪಟ್ಟಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಮಳೆಯಿಂದಾಗಿ ಸೇತುವೆಯೇ ಜಲಾವೃತಗೊಂಡಿರುವಂಥದ್ದು. ಇನ್ನು ಸೇತುವೆಯನ್ನ ದಾಟುವುದಕ್ಕೆ ಮಕ್ಕಳು ಪರದಾಟವನ್ನ ಪಟ್ಟಿದ್ದಾರೆ. ನೀವು ಆ ಎರಡನ್ನ ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಚರಂಡಿ ನೀರು ಒಳಗೆ ನುಗ್ಗಿರುವಂಥದ್ದು, ಇನ್ನೊಂದು ಕಡೆ ಧಾರಾಕಾರ ಮಳೆಯಿಂದಾಗಿ ಸೇತುವೆ ಜಲಾವೃತಗೊಂಡಿದ್ದು ಆ ಸೇತುವೆಯನ್ನ ದಾಟುವುದಕ್ಕೆ ಮಕ್ಕಳು ಪರದಾಟವನ್ನ ಪಟ್ಟಿದ್ದಾರೆ. ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಮಕ್ಕಳು ಈ ಸೇತುವೆಯನ್ನ ದಾಟ್ಕೊಂಡೇ ಹೋಗಬೇಕು. ಆದ್ರೆ ಧಾರಾಕಾರ ಮಳೆಯಿಂದಾಗಿ ಸೇತುವೆಯೇ ಜಲಾವೃತಗೊಂಡಿದೆ. ಇದೀಗ ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ಒಂದ್ ಕಡೆ ಪೇರೆಂಟ್ಸ್ ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ. ಯಾಕಂದ್ರೆ ಚಿಕ್ಕ ಪುಟ್ಟ ಮಕ್ಕಳಾಗಿದ್ರಿಂದ ಈ ಸೇತುವೆ ದಾಟ್ಕೊಂಡು ಹೋಗೋದು ಬಹಳನೇ ಕಷ್ಟ. ಅದರಲ್ಲೂ ಕೂಡ ಸೇತುವೆ ಜಲಾವೃತಗೊಂಡಿರೋದ್ರಿಂದ ಮಕ್ಕಳು ಇದೀಗ ಪರದಾಟ ಪಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ಇನ್ನು ಬಾಗಲಕೋಟೆಯಲ್ಲಿ ಒಂದ್ ಕಡೆ ನೋಡಿದ್ರೆ ಚರಂಡಿ ನೀರು ಒಳಗ್ ನುಗ್ಗಿರುವಂಥದ್ದು, ಇನ್ನೊಂದು ಕಡೆ ನೋಡಿದ್ರೆ ಸೇತುವೆಯೇ ಜಲಾವೃತಗೊಂಡು ಸೇತುವೆ ದಾಟುವುದಕ್ಕೆ ಮಕ್ಕಳು ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ವಾ ಅಂತ? ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುರುವಂತಹ ಧಾರಾಕಾರ ಮಳೆಯಿಂದಾಗಿ ಇಳಕಲ್ ಮತ್ತು ಹುನಗುಂದ ಭಾಗದಲ್ಲಿ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಈ ಇಳಕಲ್ನ ಕೂಡಲ ಸಂಗಮ ಕಾಲೋನಿಯಲ್ಲಿ ಇರುವಂತಹ ಈ ಹಳ್ಳ ತುಂಬಿ ಹರಿತಾ ಇದೆ. ಹಳ್ಳದ ಸೇತುವೆ ಮುಳುಗಡೆ ಕಂಡಿರುವಂತದ್ದು. ಬೆಳಗ್ಗೆ ಹೊತ್ತು ಶಾಲಾ ಮಕ್ಕಳು ತಮ್ಮ ಶಾಲೆಗಳಿಗೆ ತೆರಳುವುದಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಸಾರ್ವಜನಿಕರು ಕೂಡ ಆ ಶಾಲಾ ಮಕ್ಕಳನ್ನ ಕೈ ಹಿಡಿದುಕೊಂಡು ಸುರಕ್ಷಿತವಾಗಿ ರಸ್ತೆ ದಾಟಿಸುವುದಕ್ಕೆ ಪ್ರಯತ್ನ ಮಾಡುತ್ತಿರುವಂತಹ ದೃಶ್ಯಾವಳಿಗಳನ್ನ ನಾವು ಗಮನಿಸಬಹುದು. ಇನ್ನೊಂದು ಕಡೆ ಹುನಗುಂದ ತಾಲೂಕಿನ ಚಿತ್ತವಾಡಗಿ ಗ್ರಾಮದಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಚರಂಡಿಯ ಕಟ್ಟೆ ಒಡೆದು ಆ ಚರಂಡಿ ನೀರು ಮತ್ತು ಮಳೆ ನೀರೆಲ್ಲ ಮನೆ ಒಳಗಡೆ ನುಗ್ಗಿದ ಘಟನೆ ಕೂಡ ಜರುಗಿದೆ. ಹೀಗಾಗಿ ಮನೆಯವರು ರಾತ್ರಿ ಇಡೀ ಮಳೆ ನೀರನ್ನ ಹೊರ ಹಾಕುವುದರ ಜೊತೆಗೆ ಜಾಗರಣೆ ಮಾಡಿದ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸದ್ಯಕ್ಕೆ ಸಂಬಂಧಪಟ್ಟಂತಹ ಸ್ಥಳೀಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಧಾರಾಕಾರ ಮಳೆಯಿಂದಾಗಿ ಈ ರೀತಿ ಒಂದು ಅನಾಹುತ ಉಂಟಾಗಿದೆ. ಈಗ ಮಳೆ ನಿಂತ ಪರಿಣಾಮವಾಗಿ ಮತ್ತು ಹಳ್ಳದ ಹರಿಯುವ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿರುವುದರಿಂದ ಸದ್ಯಕ್ಕೆ ಆ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅದು ಕಿರು ಸೇತುವೆ, ಆದರೂ ಕೂಡ ಹಳ್ಳಕ್ಕೆ ಕಟ್ಟಿರುವಂತಹ ಒಂದು ಕಿರು ಸೇತುವೆ ಆಗಿರೋದ್ರಿಂದ ಅದನ್ನೇ ಬಳಸಿಕೊಂಡು ರಸ್ತೆ ದಾಟೋದಕ್ಕೆ ಉಪಯೋಗಿಸ್ತಾ ಇದ್ರು. ಆದ್ರೆ ಈಗ ಅತಿಯಾದ ನೀರು ಹರಿದು ಬಂದ ಪರಿಣಾಮವಾಗಿ ಬೆಳಗಿನ ಜಾವ ತೆರಳುವುದಕ್ಕೆ ತೊಂದರೆ ಉಂಟಾಗಿದೆ. ಶಾಲಾ ಕಾಲೇಜುಗಳ ಸಮಯದಲ್ಲಿ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆ ಹಲವೆಡೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಥ್ಯಾಂಕ್ ಯು ಸೋಮಶೇಖರ್, ನಿಮ್ಮೆಲ್ಲ ಮಾಹಿತಿಗಾಗಿ.